ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸ್ವಾಗತ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ಜನರೇಟ್ ಆದರೆ ಅಷ್ಟು ತಗೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸ್, ಈ ಮಾರ್ಚ್ ಮೂರನೇ ವಾರ ಅವರಲ್ಲಿ ಯಾವ ಒಂದು ಬದಲಾವಣೆ ಬರ್ತದೆ. ಈ ತಿಂಗಳ ಮಾರ್ಚ್ ಮೂರನೇ ವಾರ ಸ್ಟಾರ್ಟ್ ಆದ ನಂತರ ಯಾವ ಒಂದು ಬದಲಾವಣೆ ಬರ್ತದೆ. ಮಾರ್ಚ್ 3rd ವೀಕ್ ನಂತರ ಯಾವ ಒಂದು ಬದಲಾವಣೆ ಬರ್ತದೆ ನೋಡುವಂಥ ನನ್ನ ವ್ಯೂವರ್ಸಲ್ಲಿ. ಅವ್ರು ಪ್ರೀತಿಸೋಂಥ ವ್ಯಕ್ತಿಯಲ್ಲಿ ಯಾವ ಬದಲಾವಣೆ ಬರ್ತದೆ ನೋಡುವಂಥ ನನ್ನ ವ್ಯೂವರ್ಸ್. ಅವ್ರು ಪ್ರೀತಿಸೋಂಥ ವ್ಯಕ್ತಿಯಲ್ಲಿ ಈ ಮಾರ್ಚ್ ಮೂರನೇ ವಾರ ಯಾವ ಒಂದು ಬದಲಾವಣೆ ಬರ್ತದೆ. ಈ ಮಾರ್ಚ್ ಮೂರನೇ ಒಂದು ವಾರ ಯಾವ ಒಂದು ಬದಲಾವಣೆ ಬರ್ತದೆ. ಈ ಮಾರ್ಚ್ ತಿಂಗಳ ಮೂರನೇ ವಾರದಲ್ಲಿ ಯಾವ ಒಂದು ಬದಲಾವಣೆ ಬರ್ತದೆ. ಈ ರೀಡಿಂಗ್ನ ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಾಯಿದ್ರೆ ಹುಡುಗನ ಕಟ್ಕೊಳ್ಳಿ. ಇಬ್ಬರಿಗೂ ರೆಸನೇಟ್ ಆಗುತ್ತೆ. ಈ ಮಾರ್ಚ್ ಮೂರನೇ ವಾರ ಸ್ಟಾರ್ಟ್ ಆಗಿದ್ಮೇಲೆ ನಿಮ್ಮ ಒಂದು ಪ್ರೀತಿಯಲ್ಲಿ ಯಾವ ಥರ ಬದಲಾವಣೆ ಬರ್ತದೆ ಅದೇ ಇವತ್ತಿನ ಟಾಪಿಕ್ಕು. ಸೊ ನೀವಂತೂ ಇಷ್ಟು ದಿವಸ ಏನು ಅನ್ಯಾಯಗೊಳಪಟ್ಟಿದ್ರೆ, ನಿಮ್ಮ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ನೀವು ಏನು ಕಳ್ಕೊಂಡಿದ್ರೆ, ಸೊ ಈಗ ನಿಮಗೆ ಪ್ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಾಯಿದೆ. ನಿಮ್ಗೆ ಇವಾಗ ಅರ್ಥ ಆಗ್ತಾಯಿದೆ ನಾನು ಮಾಡ್ಕೊಂಡಿದ್ದಂಥ ತಪ್ಪುಗಳೇನು, ಮತ್ತು ನಾನು ಯಾಕೆ ಈ ಥರ ಕಷ್ಟಪಡಬೇಕಾಯ್ತು, ಈ ಪ್ರೀತಿಯಲ್ಲಿ ನಾನು ಯಾಕೆ ಒಂಟಿ ಆದ್ನೆ, ನಾನು ಪ್ರೀತಿಸೋ ವ್ಯಕ್ತಿಯಿಂದ ನಾನು ಯಾಕೆ ದೂರ ಆದ್ನೆ, ಅಥವಾ ಅವ್ರು ಯಾಕೆ ನನ್ನಿಂದ ದೂರ ಇದ್ದಾರೆ. ಸೊ ಎಲ್ಲವೂ ನಿಮ್ಗೆ ಅರ್ಥ ಆಗಿದೆ. ಸೊ ನಿಮ್ಗೆ ಏನು ಅನಿಸ್ತದೆ ಅಂದರೆ, ಈಗ 6 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಇವಾಗ ನ್ಯಾಯ ಸಿಗುತ್ತಂತ ನಿಮಗೆ ಒಂದು ನಂಬಿಕೆ ಅನ್ನೋದು ಬಂದಿದೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಮತ್ತು ನೀವು ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನೀವು ಯಾವುದೋ ಇನ್ಸಿಡೆಂಟ್, ಒಂದು ಮದುವೆ, ಫಂಕ್ಷನ್, ಮ್ಯಾರೇಜ್, ಈ ಥರ ಶುಭ ಸಮಾರಂಭಗಳ ಭೇಟಿಯಾಗಿರ್ಬೋದು, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಆಗಿರ್ಬೋದು. ಹೇಗೋ ನಿಮ್ಮಿಬ್ಬರಿಗೂ ಪ್ರೀತಿ ಆಗಿತ್ತು, ಆದರೆ ನೀವು ಪ್ರೀತಿಸೋ ವ್ಯಕ್ತಿಯಿಂದ ನೀವಿಬ್ಬರು ದೂರ ಆದರೆ, ಬಟ್ ಆದರೆ ನೀವು ಈ ಪ್ರೀತಿಯಲ್ಲಿ ಈಗ ಒಂದು ಪ್ರೀತಿ ನಿಮಗೆ ಮತ್ತೆ ಸಿಗುತ್ತೆ ಅಂತ ಒಂದು ನಂಬಿಕೆ ಅನ್ನೋದು ನಿಮ್ಗೆ ಬಂದಿದೆ. ಈಗ ದ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಈ ಪ್ರೀತಿಯಲ್ಲಿ ನೀವು ನಂಬಿಕೆ ಅನ್ನೋದು ಇಟ್ಕೊಂಡಿದ್ರ, ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆ ನೀವು ಇನ್ನೂ ತಾಳ್ಮೆ ಅನ್ನೋದು ಇಟ್ಕೊಂಡಿದ್ರ, ನೀವು ಕಳ್ಕೊಂಡಿಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅಂತ ನಂಬಿಕೆ ಅನ್ನೋದು ನಿಮಗಿದೆ. ಮತ್ತು ನೀವು ಯಾರನ್ನ ಪ್ರೀತಿ ಮಾಡಿದ್ರೋ ಆ ವ್ಯಕ್ತಿ ಮೇಲೆ ನಂಬಿಕೆ ಅನ್ನೋದು ಇಟ್ಟಿದ್ರ. ನಾನು ಪ್ರೀತಿಸೋಂಥ ವ್ಯಕ್ತಿ ನಾನು ಬಿಟ್ಟು ಹೋಗಲ್ಲ ಅಂತ ಒಂದು ನಂಬಿಕೆ ಅನ್ನೋದು ಇಟ್ಟಿದ್ರ. ಮತ್ತು ನಿಮ್ಮಲ್ಲಿ ಯಾವ ಬದಲಾವಣೆ ಬರುತ್ತಂದರೆ, ನೀವು ಇಷ್ಟು ದಿವಸ ಏನು ಬಾಧೆ ಪಡ್ತಾಯಿದ್ರ, ಯಾವುದೋ ಒಂದು ದುಃಖ ಏನೇ ಇದ್ರೂ ಎಲ್ಲ ದುಃಖಗಳಿಂದ, ದುಃಖ ಸಂತೋಷ ಯಾವುದೇ ಒಂದು ಸಮಸ್ಯೆಗಳು ಅಥವಾ ಏನೇ ಒಂದು ಸಮಸ್ಯೆ ಇದ್ರೂ ಆ ಒಂದು ಎಲ್ಲ ಸಮಸ್ಯೆಗಳಿಂದ ಈಗ ಹೊರಗಡೆ ಬರ್ತೀರ ನೀವು. ನಿಮಗೆ ಆ ಒಂದು ಸಮಸ್ಯೆಗಳ ಎಷ್ಟೇ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಅನ್ನೋ ವ್ಯತ್ಯಾಸಗಳಿದ್ರೂ, ಎಷ್ಟೇ ಪ್ರಾಬ್ಲಮ್ಸ್ ಮೇಲಿಂದ ಮೇಲೆ ಬರ್ತಾಯಿದ್ರೂ, ನೀವು ಯಾವುದೇ ಸಾಮರ್ಥ್ಯನ ಕಳ್ಕೊಂಡೆ ಮತ್ತು ಯಾವುದಕ್ಕೂ ನೋವು ಪಡದೆ ಒಂದು ನಂಬಿಕೆ ಅನ್ನೋದು ಇಟ್ಟಿದ್ರಿ. ಸೊ ಆ ನಂಬಿಕೆ ಅನ್ನೋದು ಇಟ್ಟಿದ್ದಕ್ಕೋಸ್ಕರ ಇವಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರ್ತಾಯಿದೆ ಮೂರನೇ ವಾರ. ಸೊ ಬಂದಿರೋದ್ರಿಂದ ಸ್ಟಾರ್ ಹೋಪ್ ಕಾರ್ಡ್ ಬಂದಿರೋದ್ರಿಂದ ಸ್ಟಾರ್ ಅನ್ನೋದು ಬರ್ತಾಯಿದೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿವಸ ಏನೆಲ್ಲ ಏರುಪೇರುಗಳಾಗಿತ್ತು, ಸೊ ನೀವು ಅದನ್ನೆಲ್ಲ ಸರಿ ಮಾಡ್ಕೊಂಡು ಬ್ಯಾಲೆನ್ಸ್ ತೊಗೊಂಬಂದಿದ್ರ. ಸೊ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರೂ ನೀವು ಬಗೆಹರಿಸ್ಕೊತೀರ. ಮತ್ತು ನಿಮ್ಮ ಒಂದು ಪ್ರೀತಿಯಲ್ಲಿ ನೀವು ಒಂದು ನಂಬಿಕೆ ಅನ್ನೋದನ್ನ ಪಡ್ಕೊತೀರ. ಮತ್ತು ನೀವು ದುಡ್ಡು, ಹಣ ಏನಾದರೂ ಕಳ್ಕೊಂಡಿದ್ರೆ ನಿಮ್ಮ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ, ಅಥವಾ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಯಾವುದಾದ್ರೂ ಕೆಲಸ ಕಳ್ಕೊಂಡಿದ್ರು, ಸೊ ನೀವು ಮತ್ತೆ ಆ ಎಲ್ಲ ಕೆಲಸನ ಮತ್ತು ನಿಮ್ಗೇನು ಇನ್ಕಂಪ್ಲೀಟ್ ಆಗಿತ್ತು ವರ್ಕ್ಸ್ ಎಲ್ಲ, ಸೊ ಆ ಎಲ್ಲ ಇನ್ಕಂಪ್ಲೀಟ್ ವರ್ಕ್ಸ್ ಮೇಲೆ
ಕಂಪ್ಲೀಟ್ ಮಾಡ್ತೀರಾ ಅಂತ ನಂಬಿಕೆ ಅನ್ನೋದು ನಿಮಗೆ ಮತ್ತೆ ಬಂದಿದೆ. ಮತ್ತು ಸ್ಟಾರ್ ಅನ್ನೋ ಕಾರ್ಡ್ ಇನ್ನೂ ಏನು ಹೇಳುತ್ತಂದರೆ, ನೀವು ನಿಮ್ಮ ಒಂದು ಲೈಫ್ ಸ್ಟೈಲು ಮತ್ತು ನಿಮ್ಮ ಒಂದು ಪರ್ಸ್ನಾಲಿಟಿ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀರ. ನೀವು ಮೊದಲು ಇರೋದಕ್ಕೂ ಈಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ನ ತೊಗೊಂಬರ್ತೀರ. ಮೊದಲು ನೀವು ಸ್ವಲ್ಪ ಬಾಧೆ ಪಡ್ತಾ ಅಳ್ತಾ ಯಾವುದೇ ಬದಲಾವಣೆ ಮಾಡಿದೆ ಆ ಜೀವನದಲ್ಲಿ ಆಗೋಗಿದ್ದು ಕೆಟ್ಟ ಘಟನೆಗಳನ್ನೇ ನೆನಪು ಮಾಡಿಕೊಂಡು ದುಃಖ ಪಡ್ತಾಯಿದ್ರಿ. ಬಟ್ ಆದರೆ ಈಗ ನೀವು ಅದಕ್ಕೆಲ್ಲ ಒಂದು ಕ್ಲೋಸರ್ ಎಂಡಿಂಗ್ ಕೊಟ್ಟು ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆ ತೊಗೊಂಬರ್ತಾಯಿದ್ರ. ನೀವು ಹಿಂದೆ ನಿಮಗೆ ಏನೇ ಒಂದು 4 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಹಿಂದೆ ಬಂದಂಥ ಯಾವುದೇ ಒಂದು ಅವಕಾಶಗಳಾದರೂ ನಿಮಗೆ ಅದು ಸಿಕ್ಕಲಿಲ್ಲ. ಸೊ ಸಿಗದೇ ಇರೋರ ಕಾರಣ ನೀವು ಹಿಂದೆ ತುಂಬ ಕಳ್ಕೊಂಡಿದ್ದೀರ. ಸೊ ನಿಮಗೆಲ್ಲ ಬಂದಂಥ ಆಪರ್ಚುನಿಟಿಗಳೆಲ್ಲ ನಿಮಗೆ ಯಾವುದೇ ಥರದ ಅವಕಾಶಗಳು ಬಂದಿದ್ರೇನೋ, ಕೆಲಸದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಅಥವಾ ಹಣಕಾಸಿನ ವಿಚಾರದಲ್ಲಿ, ಅಥವಾ ನೆಮ್ಮದಿ ವಿಚಾರದಲ್ಲಿ, ಹ್ಯಾಪಿನೆಸ್, ಸಂತೋಷ, ಖುಷಿ ವಿಚಾರದಲ್ಲಿ ಎಲ್ಲವೂ ನಿಮ್ಮಿಂದ ಹತ್ರ ಬಂದಂಗೆ ಬಂತು ಮತ್ತು ದೂರ ಆಗೋಯ್ತು. ಆದರೆ ಅದು ನಿಮ್ಮ ಕೈಗೆ ಬಂದು ಸೇರಲಿಲ್ಲ. ಯಾಕಂದರೆ ಇಲ್ಲಿ 4 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅಲ್ಲಿ ಒಂದು ಕೈಯಲ್ಲಿ ಕಪ್ ಕೊಡ್ತಾ ಇರೋದು ಆ ವ್ಯಕ್ತಿಗೆ. ಬಟ್ ಆದರೆ ಆ ಕಪ್ಪು ಆ ವ್ಯಕ್ತಿ ಹತ್ರ ಇನ್ನೂ ಸೇರಿಲ್ಲ. ಸೊ ಅದು ಇನ್ನೂ ದೂರ ಕೈಯೆಲ್ಲ ಇಟ್ಕೊಂಡಿದೆ. ಸೊ ಹತ್ರ ಬಂದಂಗೆ ಇದೆ, ಬಟ್ ಎಲ್ಲವೂ ರಿಜೆಕ್ಟ್ ಆಗೋಗಿದೆ. ಸೊ ಅದೇ ರೀತಿ ನಿಮ್ಮ ಲೈಫಲ್ಲೂ ಅಷ್ಟೇ ಎಲ್ಲ ನಿಮಗೋಸ್ಕರ ಆಪರ್ಚುನಿಟಿ, ಅವಕಾಶಗಳು, ಎಲ್ಲ ಸಾಮರ್ಥ್ಯಗಳು ಎಲ್ಲ ಬಂದ್ರೂ ನಿಮಗೆ ನಿಮ್ಮ ಪ್ರೀತಿ ವಿಚಾರದಲ್ಲೂ ಅಷ್ಟೇ, ನೀವು ದುಡ್ಡಿನ ವಿಚಾರದಲ್ಲೂ ಅಷ್ಟೇ, ಹಣಕಾಸು ಎಲ್ಲ ವಿಚಾರದಲ್ಲೂ ನೀವು ಬಂದಂಥ ಅವಕಾಶಗಳು ಎಲ್ಲ ಕಳ್ಕೊಂಡಿದ್ದೀರ ಮತ್ತು ತೊಂದರೆಗಳು ತುಂಬ ಪಟ್ಟಿದ್ದೀರ. ಬಟ್ ಈಗಂತೂ ಆ ಎಲ್ಲ ಒಂದು ಪ್ರಾಬ್ಲಮ್ಸ್ಗೆ ಎಂಡಿಂಗ್ ಅನ್ನೋದು ಬರ್ತಾಯಿದೆ. ನೀವು ಬೇಕಾದ್ರೆ 3ನೇ ವಾರ ನೀವು ವಾರ ಗಮನಿಸಿ ನೋಡಿ, ನಿಮ್ಮ ಲೈಫಲ್ಲಿ ಕೆಲವು ತುಂಬ ಬದಲಾವಣೆಗಳು ಅನ್ನೋದು ಬರುತ್ತೆ. ಬಂದು ನೀವು ನಿಮ್ಮ ಜೀವನ ಶೈಲಿನ ಬದಲಾಯಿಸ್ಕೊತೀರ. ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಯಾವಾಗಲೂ ಸೈಲೆಂಟಾಗಿದ್ದು ಇದ್ದರೆ ಅವ್ನಿಗೆ ಯಾವಾಗಲೂ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಅದೇ ಆ ವ್ಯಕ್ತಿ ಬುದ್ಧಿವಂತಿಕೆ ಉಪಯೋಗಿಸಿ ಎಲ್ಲ ಪ್ರಾಬ್ಲಮ್ಸು ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗ್ತಾಯಿದ್ರೆ, ಅದು ಪ್ರೀತಿ ಆಗಿರಲಿ, ದುಡ್ಡಿನ ವಿಚಾರ ಆಗಲಿ, ಯಾವುದೇ ವಿಚಾರ ಆಗಲಿ, ಆ ಒಂದು ಸಾಲ್ವ್ ಮಾಡೋವಂಥ ಕೆಪಾಸಿಟಿ ಹ್ಯೂಮನ್ ಬೀಯಿಂಗಿದೆ, ಮನುಷ್ಯನಿಗಿದೆ. ಸೊ ಅದೇ ರೀತಿ ಅಷ್ಟೇ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋದ್ರಿಂದ ನೀವು ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊತೀರ. ಸೊ ನೀವು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಮುಂದಕ್ಕೆ ಹೋಗ್ತೀರ. ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವೇನಾದರೂ ಪ್ರೀತಿಯಲ್ಲಿ ಹಿಂದೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಪ್ರೀತಿ ಏನಾದರೂ ಕಳ್ಕೊಂಡಿದ್ರೇನೋ ಆ ಪ್ರೀತಿನ ನೀವು ಮತ್ತೆ ಹುಡ್ಕೊತೀರ. ಮತ್ತು ಒಂದು ವೇಳೆ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ಪ್ರೀತಿ ಬಯಸ್ತಿರೋದ್ರೇನೋ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊತೀರ. ಆಮೇಲೆ ನೀವು ಚೆನ್ನಾಗಿರೋದನ್ನ ನೋಡಿ ಖುಷಿಪಟ್ಟು ಅವರು ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಫ್ ನೋವು ಮಾಡ್ಕೊಂಡಿದ್ರೆ ಒಂದು ವೇಳೆ ಅವ್ರ ಹತ್ರ ನೀವು ಅವರಿಂದ ಸೆಪ್ರೇಷನ್ ಆಗಿ ದೂರ ಇದ್ರೂ ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಸೊ ನಿಮಗೂ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿ. ಸೊ ನಿಮ್ಮ ಪ್ರೀತಿಯಲ್ಲಿ ನೀವು ಬದಲಾವಣೆಯನ್ನು ತೊಗೊಂಬರ್ತಾಯಿದ್ರ, ನಿಮ್ಮನ್ನು ನೀವು ಚೆನ್ನಾಗಿ ಬದಲಾಯಿಸ್ಕೊತೀರ. ಸೊ ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ದುಡ್ಡಿನ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಾಗಲಿ, ಕೆರಿಯರ್ ವಿಚಾರದಾಗಲಿ ಎಲ್ಲದರಲ್ಲೂ ನಿಮಗೆ ಒಂದು ಏನಂತಾರೆ ಅದನ್ನ ಒಂದು ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಈಗ ಏನಂತಾರೆ, ಲೈಫಲ್ಲಿ ಏನಾದರೂ ಕಷ್ಟಗಳು ಬಂದರೆ ಒಂದೇ ಸಮನೆ ಕಷ್ಟಗಳು ಬರ್ತಾಯಿದ್ರೆ ಆ ವ್ಯಕ್ತಿ ಕುಗ್ಗೋಗ್ತಾನೆ. ಅದೇ ಕಷ್ಟಗಳು 2 ದಿನ, ಸುಖ 2 ದಿನ, ಸಂತೋಷ 2 ದಿನ, ಕಷ್ಟಗಳು 2 ದಿನ ಇದ್ದರೆ ಬ್ಯಾಲೆನ್ಸ್ ಆಗಿ ಮುಂದಕ್ಕೆ ಹೋಗ್ತಾ ಇರ್ತಾನೆ ಚೆನ್ನಾಗಿ. ಅದೇ ಕಷ್ಟಗಳೇ ಮೇಲೆ ಬರ್ತಾಯಿದ್ರೆ ಆ ವ್ಯಕ್ತಿ ಯಾವಾಗಲೂ ಕೊರ್ಗಿ ಇನ್ನೂ ಕಷ್ಟಗಳಲ್ಲಿ ಸಿಕ್ಕಾಕೊತಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಎಷ್ಟೇ ಕಷ್ಟಪಡ್ತಿದ್ರೆ ಇವಾಗ ನಿಮ್ಮ ಲೈಫಲ್ಲಿ ಸಂತೋಷ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ಬರ್ತಾಯಿದೆ. ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಹಂಗಂತೇಳಿ ಕಷ್ಟಗಳಿರಲ್ಲ ಅಂತಲ್ಲ. ಸೊ ದ ಲವರ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಕಷ್ಟಗಳು ಬರುತ್ತೆ, ಸಂತೋಷನೂ ಬರುತ್ತೆ. ಈಗ ನಿಮ್ಗೆ ಎರಡು ಬ್ಯಾಲೆನ್ಸ್ ಆಗ್ತಾಯಿದೆ. ಕಷ್ಟ 2 ದಿನ, ಸುಖ 2 ದಿನ. ನೀವು ಆ ಮಟ್ಟಿಗೆ ತೊಗೊಂಬರ್ತಾಯಿದ್ರ. ನಿಮ್ಮೊಂದು ಲೈಫ್ ಸ್ಟೈಲು, ನಿಮ್ಮೊಂದು ಆ್ಯಟಿಟ್ಯೂಡು, ನಿಮ್ಮೊಂದು ಚೇಂಜಸ್ಸು ನಿಮ್ಮಲ್ಲಿ ಆ ರೀತಿ ಬದಲಾವಣೆ ಅನ್ನೋದು ಬರ್ತಾಯಿದೆ. ಈ ಮಾರ್ಚ್ 3ನೇ ವಾರ ಆಗಿದ್ದ ತಕ್ಷಣ ಇನ್ನೆಷ್ಟು ದಿನ, ಇವತ್ತು 10 ಇವತ್ತೆಷ್ಟು ತಾರೀಕು ಗೊತ್ತಿಲ್ಲ. ಇವತ್ತಿನಿಂದ ಇವತ್ತು ಮಾರ್ಚ್ 7 ತಾರೀಕು. ಮಾರ್ಚ್ 3ನೇ ವಾರ ಅಂದ್ರೆ 12ನೇ ತಾರೀಕು ಆಗೋದ್ಮೇಲೆ
13ನೇ ತಾರೀಕು ಫಸ್ಟ್ ಬರುತ್ತಲ್ಲ, ಮಾರ್ಚ್ 13ನಿಂದ ನಿಮ್ಮ ಲೈಫಲ್ಲಿ ಎಲ್ಲ ಬದಲಾವಣೆಗಳು ಬಂದುಬಿಡುತ್ತೆ. ನೀವು ಇವಾಗಿನಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೊತಾರೆ. ಸೊ ನೀವು ಎಲ್ಲವನ್ನು ಸರಿ ಮಾಡಿಕೊಂಡ್ರೆ ಸೊ ನಿಮ್ಮ ಲೈಫ್ ಕೂಡ ಸರಿ ಹೋಗುತ್ತೆ. ಅದು ಯಾವುದೇ ವಿಚಾರ ಆದ್ರೂ ಅಷ್ಟೇ ಎಲ್ಲವನ್ನು ಸರಿ ಮಾಡ್ಕೊತೀರ ಅನ್ನೋದು ಈ ಟ್ಯಾರೋಟ್ ಕಾರ್ಡ್ಸ್ ಹೇಳ್ತದೆ. ಇದು ನಿಮ್ಮ ರೀಡಿಂಗು. ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆ ಏನಾಗಿದೆ ಬಂದಿದೆ ತಿಳ್ಕೊಳೋಣ. ನಿಮ್ಮ ಪ್ರೀತಿಸೋಂಥ ನೀವು ಯಾರನ್ನ ಪ್ರೀತಿ ಮಾಡಿದ್ರೆ ಆ ವ್ಯಕ್ತಿ ಇವಾಗ ಅವರು ಪ್ರೀತಿ ಮಾಡ್ಕೊತಾ ಇದ್ದಾರೆ. ಅವರು ಯಾವುದೋ ಕಷ್ಟಗಳಲ್ಲಿದ್ದಾರೆ, ಅವ್ರಿಗೂ ಏನೋ ಸಮಸ್ಯೆಗಳಿದೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಅಲ್ಲಿ ಲ್ಯಾಂಪ್ ಇಟ್ಕೊಂಡು ಅಲ್ಲೇ ಹುಡುಕ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋಂಥ ವ್ಯಕ್ತಿಗೆ ಸ್ವಂತ ಪ್ರಾಬ್ಲಮ್ಸ್ ಇದೆ. ಅದು ಅವರು ಫ್ಯಾಮ್ಲಿ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮ ಯೋಚನೆ ಆಗಿರ್ಬೋದು, ಅಥವಾ ಅವ್ರಿಗೇನೋ ಪರ್ಸ್ನಲ್ ವಿಚಾರ ಆಗಿರ್ಬೋದು, ಅಥವಾ ಅವ್ರೇನಾದ್ರು ಕೆಲಸದಲ್ಲಿ ಒಳ್ಳೆ ಜಾಬಲ್ಲಿದ್ದರೆ ಆ ಜಾಬಲ್ಲಿ ಪ್ರೆಷರ್ ಇರ್ಬೋದು, ವರ್ಕ್ ಪ್ರೆಷರು, ಮತ್ತು ಅವ್ರ ಫ್ಯಾಮ್ಲಿಯಲ್ಲಿ ಟೆನ್ಷನ್ ಇರ್ಬೋದು, ಅಥವಾ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಇರ್ಬೋದು. ಸೊ ಆ ಎಲ್ಲ ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಅವರು ನಿಮ್ಮಿಂದ ದೂರ ಆಗಿದ್ಮೇಲೆ ನಿಮ್ಮ ಪ್ರೀತಿಸಿರೋ ವ್ಯಕ್ತಿಯಿಂದ ನಿಮ್ಮನ್ನು ಪ್ರೀತಿಸಿದ್ರಲ್ಲ, ಅವರು ನಿಮ್ಮ ಪ್ರೀತಿಸಿರೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಅವರು ಅಷ್ಟೇ ಇವಾಗ ಸ್ಟಕ್ ಆಗಿಬಿಟ್ಟಿದ್ರು. ಅವ್ರಿಗೆ ಯಾವ ಕೆಲಸ ಮಾಡ್ತಾಯಿದ್ರೂ ಅವ್ರಿಗೆಲ್ಲವೂ ಅದರಲ್ಲಿ ಹ್ಯಾಪಿನೆಸ್ ಅನ್ನೋದಿಲ್ಲ, ಸಂತೋಷ ಅನ್ನೋದಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಹೇಗಿದ್ದಾನೆ 8 ಆಫ್ ಸಾರ್ಟ್ಸ್, ಎಷ್ಟು ಆ ವ್ಯಕ್ತಿನ ಕಟ್ಟಾಕ್ಬಿಟ್ಟಿದ್ರೆ ಆ ವ್ಯಕ್ತಿಗೆ ಉಸಿರಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಬಿಗಿ ಭದ್ರತೆಯಲ್ಲಿ ಕಟ್ಟಾಕ್ಬಿಟ್ಟೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಅವ್ರಿಗಿವಾಗ ಹೊರಗಿನಿಂದ ನೋಡೋಕೆ ಚೆನ್ನಾಗಿದ್ದಾರೆ, ಬಟ್ ಆದರೆ ಮನಸ್ಸಿನಲ್ಲೇ ಫೀಲಿಂಗ್ಸು ಅವ್ರನ್ನ ಕಟ್ಟಾಗ್ತಾ ಇದೆ, ಭಾವನೆಗಳು ಅವ್ರನ್ನ ಕಟ್ಟಾಗ್ತಾ ಇದೆ, ಅವ್ರ ಮನಸ್ಸು ಅವ್ರ ಯೋಚನೆಗಳು ಎಲ್ಲ ನಿಮ್ಮ ಕಡೆನೇ ಇದೆ, ಅವ್ರನ್ನ ಕಟ್ಟಾಗ್ತಾ ಇದೆ. ಅವ್ರ ಲೈಫಲ್ಲೂ ತುಂಬ ತೊಂದರೆಗಳು ಅನ್ನೋದು ಆಗ್ತಾಯಿದೆ. ಸೊ ಅವ್ರ ಲೈಫಲ್ಲಿ ಏನು ಬದಲಾವಣೆ ಬರುತ್ತೆ ಅಂದರೆ, ಬದಲಾವಣೆ ಏನು ಕಾಣಿಸ್ತಿಲ್ಲ, ನೋಡೋಣ. ಆ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಅವ್ರ ಲೈಫಲ್ಲಿ ತುಂಬ ಫೈರ್ ಎನರ್ಜಿ ಇದೆ ಅವ್ರಿಗೂ ಕೂಡ. ಅವರು ಬೆಟ್ಟ ಗುಡ್ಡ ಇಲ್ಲಿ ಎಲ್ಲ ಈ ನೈಟ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡಲ್ಲಿ ಬಂದರೆ ಬೆಟ್ಟ ಗುಡ್ಡಗಳೆಲ್ಲ ಇಲ್ಲಿ ಇರೋ ಥರ ಮರುಭೂಮಿಯಲ್ಲಿ. ಸೊ ಅವರು ಅಷ್ಟೇ ಒಂಟಿಯಾಗಿ ಯುದ್ಧ ಮಾಡ್ತಾಯಿದ್ದಾರೆ. ಅವ್ರ ಲೈಫಲ್ಲಿ ಏನಿಲ್ಲ, ಈಗ ಕೆರಿಯರಲ್ಲಿ ಅವರು ಒಂದು ಲೈಫಲ್ಲಿ ಅವರೆಲ್ಲ ಸಕ್ಸಸ್ ಆಗಿದ್ರೂ ಅವ್ರು ನಿಮ್ಮನ್ನು ಪ್ರೀತಿ ಮಾಡಿರೋದ್ರಿಂದ ಅವ್ರು ನಿಮ್ಮಿಂದ ದೂರ ಆಗಿರೋದ್ರಿಂದ ಈ ಪ್ರೀತಿ ವಿಚಾರಕ್ಕೋಸ್ಕರನ ಅವರು ತುಂಬ ಎಫರ್ಟ್ಸ್ ಹಾಕಿದ್ರೇನೋ. ಮುಂಚೆ ನೀವು ಇದ್ದಾಗ ಅವರು ಚೆನ್ನಾಗಿ ಖುಷಿಯಾಗಿದ್ರು, ಬಟ್ ಈಗ ನೀವು ಅವರಿಂದ ದೂರ ಆಗಿಬಿಟ್ರೆ ಈಗ ಅವ್ರು ಎಷ್ಟೇ ಎಫರ್ಟ್ಸ್ ಹಾಕಿದ್ರೇನೋ ಅವ್ರ ಲೈಫೆಲ್ಲ ಸ್ಟಕ್ ಆಗಿ ಕುಂತೈತೆ. ನೈಟ್ ಆಫ್ ವಾಂಡ್ಸ್ ರನ್ನಿಂಗಲ್ಲೇ ಇದ್ದಾರೆ, ಎಷ್ಟೋ ವರ್ಕ್ ಮಾಡ್ತಾಯಿದ್ರೆ, ಬಟ್ ಆದರೂ ಅವರು ಹೊರ್ಗಿನಿಂದ ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಎಲ್ಲರ ಹತ್ರ ತೋರಿಸ್ತಾ ಇದ್ದಾರೆ. ನೈಟ್ ಆಫ್ ವಾಂಡ್ಸಲ್ಲಿ ಯಾವ ರೀತಿ ವ್ಯಕ್ತಿ ಕುದುರೆ ಮೇಲೆ ಏರಿ ಮುಂದಕ್ಕೆ ಹೋಗ್ತಾ ಇದ್ದಾನೆ, ಬಟ್ ಎಲ್ಲ ಚೆನ್ನಾಗಿದ್ದಾನೆ ಅಂತ ತೋರಿಸ್ಕೊತಾ ಇದ್ದಾನೆ, ಬಟ್ ಆದರೆ ಒಳಗಡೆ ಮಾತ್ರ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾನೆ. ಇದು ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ, ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ. ಇದು ನೀವು ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರು ಆಪೋಸಿಟ್ ಪರ್ಸನ್, ಅವರ ಒಂದು ಫೀಲಿಂಗ್ಸ್ ಇದು. ಇನ್ನೊಂದು, ಅವರು ಫ್ಯಾಮಿಲಿ ಜೊತೆ ಖುಷಿಯಾಗಿ ನಗ್ನಗ್ತಾ ಇದ್ರೇನೋ ಅವರು ಸುಮ್ಮನೆ ಹೊರನೋಟಕ್ಕೆ ಮೇಲ್ನೋಟಕ್ಕೆ ಚೆನ್ನಾಗಿದ್ದಾರೆ ಅಂತ ಎಲ್ಲರ ಹತ್ರ ತೋರಿಸ್ಕೊತಾ ಇದ್ದಾರೆ, ಬಟ್ ಆದರೆ ಒಳಗಡೆ ಮಾತ್ರ ಸ್ಟಕ್ ಕಾರ್ಡ್ ಬಂದಿರೋದ್ರಿಂದ ಅವ್ರು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ, ತುಂಬ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ. ಸೊ ಇದು ಅವರಲ್ಲಿ ಬದಲಾವಣೆ ಬಂದಿದೆ ಅಂತ ಅವ್ರು ತೋರಿಸ್ಕೊತಾ ಇದ್ದಾರೆ, ಬಟ್ ಆದರೆ ಅವರಲ್ಲಿ ಬದಲಾವಣೆ ಅನ್ನೋದಿಲ್ಲ. ನಿಮ್ಮಷ್ಟು ಅವರಲ್ಲಿ ಬದಲಾವಣೆ ಅನ್ನೋದು ಬರ್ತಾ ಇಲ್ಲ. ಅವ್ರ ಲೈಫಲ್ಲಿ ಇನ್ನೂ ಕಷ್ಟಗಳೇ ಐತೆ, ಯಾಕಂದರೆ ಮಾರ್ಚ್ 3ನೇ ವಾರ ಆಗಿದ್ಮೇಲೂ ಅವ್ರ ಲೈಫಲ್ಲಿ ಕಷ್ಟಗಳೇ ತೋರಿಸ್ತದೆ. ಸ್ಟಕ್ಕಿಂಗ್ ಎನರ್ಜಿ ಐತೆ, ಯಾಕಂದರೆ ಅವ್ರಿಗೆ ನಿಮ್ಮ ಪ್ರೀತಿಯಲ್ಲಿ ವಿಚಾರಕ್ಕೋಸ್ಕರನೇ ಇರ್ಬೋದು, ಅಥವಾ ಅವ್ರಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆರಿಯರು, ಹೆಲ್ತ್ ವಿಚಾರ, ಅಥವಾ ಜಗಳಗಳು, ನೀವು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ 3ನೇ ವ್ಯಕ್ತಿ ಬಂದಿರ್ಬೋದು, ಅವ್ರ ಫ್ಯಾಮ್ಲಿಯಲ್ಲಿ ನಿಮ್ಮನ್ನು ಒಪ್ಪದೇ ಇರ್ಬೋದು. ಈ ಥರ ಒಂದು ಜಗಳಗಳಿಂದ ಅವ್ರ ಮನೇಲಿ ಅವ್ರು ಖುಷಿಯಾಗಿದ್ದಾರೆ ಅಂತ ತೋರಿಸ್ಕೊತಾ ಇದ್ದಾರೆ, ಬಟ್ ಆದರೆ ಅವ್ರು ಇಲ್ಲಿ ಕಷ್ಟಗಳು ಪಡ್ತಾನೆ ಇದ್ದಾರೆ. ಫುಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಫಾಸ್ಟಲ್ಲಿ ನಿಮ್ಮ ಜೊತೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರು ನಿಮ್ಮ ಜೊತೆನೇ ಇರಬೇಕಂತ ಅವ್ರು ಅಂದ್ಕೊಳ್ಲಿಲ್ಲ. ಅವ್ರಿಗೆ ಇಷ್ಟ ಬಂದಾಗ ನಡ್ಕೊಂಡ್ರು. ಅವ್ರಿಗೇನು ಪ್ರಾಬ್ಲಮ್ ಇತ್ತೋ ಅವರು ಆ ಪ್ರಾಬ್ಲಮ್ ಬಗ್ಗೆ ಗಮನ ಕೊಟ್ಟು ಅವ್ರ ಪ್ರಾಬ್ಲಮ್ಸ್ ಅವ್ರು ಸಾಲ್ವ್ ಮಾಡ್ಕೊಳಕ್ಕೆ ನಿಮ್ಮ ಕಡೆ ಸ್ವಲ್ಪ ಗಮನ ಕೊಡೋದನ್ನ ಕಡಿಮೆ ಮಾಡಿಬಿಟ್ರು. ಬಟ್ ಅವರು ಕಡಿಮೆ ಮಾಡೋದಕ್ಕೆ ಇವಾಗ ಅವ್ರಿಗೆ ಸ್ಟಕ್ ಫೀಲಿಂಗ್ ಬಂದುಬಿಟ್ಟಿದೆ. ಈಗ ನಮಗೆಲ್ಲ ಇದ್ರೂ ಜೀವನದಲ್ಲಿ ಎಲ್ಲ ಚೆನ್ನಾಗಿದ್ರೇನೋ
ನಾವು ಪ್ರೀತಿಸೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರಬೇಕು. ಅದು ಮದುವೆ ಆಗಿದ್ರೋ ಗಂಡ ಹೆಂಡತಿ ಆಗಿರಲಿ ಅಥವಾ ಯಾರೇ ಆಗಿರಲಿ, ನಾವು ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಕೊಂಡು ಬಂದಿರ್ತೀವಿ. ಎಷ್ಟೇ ಹಣ ಸಂಪಾದನೆ ಮಾಡಿದರೆ, ಎಷ್ಟೇ ಕೋಟಿ ದುಡ್ಡಿದ್ರೂ ನಾವು ಪ್ರೀತಿಸೋ ಅಂಥ ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಎಲ್ಲದಕ್ಕೂ ಸಾರ್ಥಕ ಆಯಿತು ಅಂತ ಅರ್ಥ. ಆದರೆ ನಾವು ನಮ್ಮನ್ನ ಪ್ರೀತಿ ಮಾಡಿದವರಿಂದ ದೂರ ಇದ್ದು ಎಷ್ಟು ದುಡ್ಡು ಸಂಪಾದನೆ ಮಾಡಿ, ಎಷ್ಟು ಹಣ ಸಂಪಾದನೆ ಮಾಡಿದರೆ ಏನು ಪ್ರಯೋಜನ? ಹೊರಗಡೆ ಎಲ್ಲ ಅಳ್ತಾ ಕೂರ್ತಾ ಇದ್ರೆ, ಹೊರಗಡೆ ಕಾರ್ ಇಟ್ಕೊಂಡು ಬೈಕ್ ಇಟ್ಕೊಂಡು ಖುಷಿಯಾಗಿದ್ರೇನು ಏನು ಪ್ರಯೋಜನ? ಮತ್ತು ರಾತ್ರಿ ಆದರೆ ತುಂಬ ಅಳ್ತಾ ಇರ್ತೀರ, ನೋವು ಪಡ್ತಾ ಇರ್ತೀರ. ಸೊ ಇವಾಗಲೂ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಪರಿಸ್ಥಿತಿ ಹಂಗಾಗಿದೆ. ಮೇಲ್ನೋಟಕ್ಕೇನೋ ಚೆನ್ನಾಗಿದ್ದಾರೆ, ಬಟ್ ಒಳಗಡೆ ಮಾತ್ರ ಅವರು ಹಿಂದೆ ತಗೊಂಡಂಥ ಡಿಸಿಷನ್ನಿಂದ ಇವಾಗ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರು ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಕಿಂಗ್ ಆಫ್ ಸಾರ್ಟ್ಸ್ ಟೆರರ್ ಕಾರ್ಡ್ ಬಂದಿರೋದ್ರಿಂದ ಫುಲ್ ನೆಕ್ಸ್ಟ್ ಕಾರ್ಡು. ಅವರು ಇವಾಗ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಬಟ್ ಎಷ್ಟೇ ಸಾಲ್ವ್ ಮಾಡ್ಕೊಂಡು ಏನು ಮಾಡ್ತೀರಾ? ನೀವು ಅವರಿಂದ ದೂರ ಆಗಿದ್ರೆ, ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ, ಅಥವಾ ದೂರ ಆಗದೇ ಇದ್ರೂ ಒಂದೇ ಆಫೀಸಲ್ಲಿ ಅಥವಾ ಒಂದೇ ವರ್ಕ್ ಏರಿಯಾ, ಒಂದೇ ಝೋನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಎಲ್ಲೋ ಇರ್ಬೋದು, ಅಥವಾ ನೋಡ್ತಾ ಇದ್ರೂ ನಿಮಗೂ ಅವ್ರಿಗೆ ನೀವು ಅವ್ರನ್ನ ಮಾತಾಡಿಸ್ತಾ ಇದ್ರೂ ಅಥವಾ ಅವ್ರು ನಿಮ್ಮನ್ನು ಮಾತಾಡಿಸ್ತಾ ಇದ್ರೂ ಭಿನ್ನಾಭಿಪ್ರಾಯಗಳು ಅಥವಾ ಸ್ವಲ್ಪ ಸೆಪ್ರೇಷನ್ನು ಆ ಥರ ಏನಾದ್ರು ಮಾತಾಡ್ತಿರೋದು, ಏನೋ ಒಂದು ಡಿಸ್ಟರ್ಬೆನ್ಸ್ ಬಂದು ಅವರಲ್ಲೂ ಪ್ರಾಬ್ಲಮ್ಸ್ ಬಂದೈತೆ. ಸೊ ಮಾರ್ಚ್ ನಂತರ ಅವರಲ್ಲಿ ಏನು ಬದಲಾವಣೆ ಬರುತ್ತಂದರೆ, ಅವ್ರು ಹಿಂದೆ ನಡೆದಂಥ ಪ್ರಾಬ್ಲಮ್ಸ್ನೆಲ್ಲ ಅವ್ರು ಸಾಲ್ವ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದಾರೆ ಅಷ್ಟೇ. ಬಟ್ ಆದರೆ ಅವ್ರು ಎಷ್ಟೇ ಸಾಲ್ವ್ ಮಾಡ್ಕೊತ ಇದ್ರೂ ಸ್ಟಕ್ ಕಾರ್ಡ್ ಬಂದಿರೋದ್ರಿಂದ, 8 ಆಫ್ ಸಾರ್ಟ್ಸ್ ಸ್ಟಕ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗಿನ್ನೂ ಪ್ರಾಬ್ಲಮ್ಸ್ ಇನ್ನೂ ಹೆಚ್ಚಿಗೆ ಇದೆ. ಕೆರಿಯರು ದುಡ್ಡಿನ ವಿಚಾರದಲ್ಲೇ ಅಂಥದ್ದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ ಅವ್ರಿಗೆ, ಇದ್ರೂ ಅದೇ ಅಷ್ಟೊಂದು ಏನಿರಲ್ಲ. ಬಟ್ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ನೋಡಿ, ನಿಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದ ಅವರು ಪ್ರೀತಿ ವಿಚಾರದಲ್ಲೇ ಜಾಸ್ತಿ ದುಃಖ ಪಡ್ತಾರದವರು. ಸೊ ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗು. ಎಷ್ಟು ರೆಸನೇಟ್ ಆದರೆ ಅಷ್ಟು